ನ್ಯಾಯಾಂಗದ ವಿರುದ್ಧ ಉಪರಾಷ್ಟ್ರಪತಿ ವಾಗ್ದಾಳಿ. ಹೇಳಿ ಕೇಳಿ, RN ರವಿ ಭಾರತೀಯ ಪೊಲೀಸ್ ಸೇವೆಯಿಂದ ಬಂದವರು. ರಾಷ್ಟ್ರಪತಿ ಅವರ ವಿವೇಚನಾಧಿಕಾರಕ್ಕೆ ಕಡಿವಾಣ ಹಾಕೋದಂದ್ರೆ ಇದೆಂತ ಪ್ರಜಾಪ್ರಭುತ್ವ? ಇದು ಸಾಧ್ಯ ಇಲ್ಲ, ಇದನ್ನು ಸಹಿಸಿಕೊಳ್ಳೋದು ಸಾಧ್ಯ ಇಲ್ಲ ಅಂತ ಉಪರಾಷ್ಟ್ರಪತಿ ಮತ್ತು ರಾಜ್ಯಸಭೆಯ ಸಭಾಪತಿಯಾಗಿರುವ ದೀಪಕ್ ಧನ್ಕರ್ ಬಹಿರಂಗವಾಗಿ ತಮ್ಮ ಆಕ್ರೋಶವನ್ನು ತೋರ್ಕೊಂಡಿದ್ದಾರೆ. ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗದ ನಡುವಿನ ಆ ಪ್ರತ್ಯೇಕತೆಗೆ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ಹಿರಿಯ ಕಮ್ಯುನಿಸ್ಟ್ ನಾಯಕ ಸೋಮನಾಥ್ ಚಟರ್ಜಿ ಅವರು ಲೋಕಸಭೆಯ ಸಭಾಧ್ಯಕ್ಷರಾಗಿದ್ದರು. ಆಗ ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ಸುಸ್ವಾಗತ. ನ್ಯಾಯಾಂಗದ ವಿರುದ್ಧ ಉಪರಾಷ್ಟ್ರಪತಿ ವಾಗ್ದಾಳಿ. ಇವತ್ತಿನ ದಿನಪತ್ರಿಕೆಯ ಪ್ರಮುಖ ಮುಖಪುಟದ ಸುದ್ದಿಗಳಲ್ಲಿ ಸದ್ದು ಮಾಡಿರುವುದು ಉಪರಾಷ್ಟ್ರಪತಿ ಮತ್ತು ರಾಜ್ಯಸಭೆಯ ಸಭಾಪತಿ ದೀಪಕ್ ಧನ್ಕರ್ ಅವರು ಸರ್ವೋಚ್ಚ ನ್ಯಾಯಾಲಯದ ಇತ್ತೀಚಿನ ಕೆಲವು ತೀರ್ಪುಗಳ ಕುರಿತಂತೆ ಮಾಡಿರುವ ಪ್ರಚಂಡ ವಾಕ್ಪ್ರಹಾರ. ಅದರಲ್ಲೂ ಅವರ ಮನಸ್ಸಲ್ಲಿದ್ದಿತ್ತು ಇತ್ತೀಚೆಗೆ ತಮಿಳುನಾಡು ಸರ್ಕಾರ ಮತ್ತು ಅಲ್ಲಿನ ರಾಜ್ಯಪಾಲ KN ರವಿ ಅವರ ನಡುವಿನ ಕಾನೂನು ಸಮರದ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಮಾಡಿರುವ ಕೆಲವು ಟಿಪ್ಪಣಿಗಳ ಬಗ್ಗೆ ತುಂಬಾ ಪ್ರಕ್ಷುಬ್ಧಗೊಂಡಿದ್ದಾರೆ ಉಪರಾಷ್ಟ್ರಪತಿಗಳು. ಅಲ್ಲಿ ನಡೆದಿದ್ದಷ್ಟೇ, ತಮಿಳುನಾಡು ಸರ್ಕಾರ ಮತ್ತು ಅಲ್ಲಿನ ರಾಜ್ಯಪಾಲರ ನಡುವಿನ ಜಟಾಪಟಿ ಎಲ್ಲರೂ ಈಗಾಗಲೇ ಸರ್ವವಿದಿತವಾಗಿದೆ. ಹೇಳಿ ಕೇಳಿ, RN ರವಿ ಭಾರತೀಯ ಪೊಲೀಸ್ ಸೇವೆಯಿಂದ ಬಂದವರು. ಅಂದ್ರೆ ಅವರು ಹಿರಿಯ IPS ಅಧಿಕಾರಿಗಳಾಗಿದ್ರು. ಅಷ್ಟೇ ಅಲ್ಲ, ಬೇಹುಗಾರಿಕೆ ದಳದ ಜಂಟಿ ಕಾರ್ಯಾಚರಣೆಯ ಮುಖ್ಯಸ್ಥರು ಕೂಡ ಆಗಿದ್ರು. ಜಾಯಿಂಟ್ ಇಂಟೆಲಿಜೆನ್ಸ್ ಚೀಫ್ ಆಗಿದ್ರು. ಹೀಗಾಗಿ ಈಶಾನ್ಯ ಪ್ರಾಂತದ ಅನೇಕ ಪ್ರಕ್ಷುಬ್ಧ ಸ್ಥಿತಿಯಲ್ಲೂ ಕೂಡ ರವಿ ಅವರ ಕಾರ್ಯಾಚರಣೆಯಿಂದಾಗಿ ಅವರ ವೃತ್ತಿ ಬಾಂಧವರಲ್ಲೇ ಒಳ್ಳೆ ಹೆಸರಿತ್ತು. ಹೀಗಾಗಿ ಪೊಲೀಸ್ ಹಿನ್ನೆಲೆಯಿಂದ ಬಂದಿರುವ ಬಿಹಾರ್ ಮೂಲದ ಈ ರಾಜ್ಯಪಾಲರು ಅದ್ಯಾತಕ್ಕೂ ತಮಿಳುನಾಡಿನ DMK ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಅವ್ರಿಗೂ ಮತ್ತು ಅಲ್ಲಿನ ಸರ್ಕಾರಕ್ಕೂ ಪದೇ ಪದೇ ವಿವಿಧ ಸಂದರ್ಭಗಳಲ್ಲಿ ಸಂಘರ್ಷ ನಡೀತಾನೆ ಬಂದಿತ್ತು. ತೀರಾ ಸಣ್ಣ ಪುಟ್ಟ ವಿಚಾರಗಳಲ್ಲೂ ಕೂಡ, ಅಂದ್ರೆ ವಾರ್ಷಿಕ ವಿಧಿಯಿಂದ ನಡೆಯುವ ವಿಧಾನಮಂಡಲದ ಅಧಿವೇಶನ ಉದ್ಘಾಟನಾ ಭಾಷಣಕ್ಕೆ ಬಂದಾಗಲೂ ಕೂಡ ರಾಜ್ಯಪಾಲರು ನಿರೀಕ್ಷೆ ಮಾಡಿತ್ತು ಅಲ್ಲಿ ರಾಷ್ಟ್ರಗೀತೆ ನುಡಿಸ್ತಾರೆ ಅಂತ ಅಂದ್ಬಿಟ್ಟು. ಕರ್ನಾಟಕವೂ ಸೇರಿದಂತೆ ಸಂಸತ್ತು ಸೇರಿದಂತೆ ಪ್ರತಿ ವರ್ಷ ರಾಷ್ಟ್ರಪತಿಗಳ ಭಾಷಣ ಅಥವಾ ರಾಜ್ಯಪಾಲರ ಭಾಷಣಕ್ಕೆ ಅವರು ಆಗಮಿಸಿದಾಗ ಭಾಷಣದ ಆರಂಭದಲ್ಲೂ ಭಾಷಣದ ಅಂತ್ಯದಲ್ಲೂ ಕೂಡ ರಾಷ್ಟ್ರಗೀತೆ ನುಡಿಸುವ ಸಂಪ್ರದಾಯವಿರುತ್ತೆ. ಅದನ್ನು ಕೂಡ ಪಾಲಿಸಲಿಲ್ಲ ಅನ್ನೋ ವಿಚಾರವೇ ದೊಡ್ಡ ಕೋಲಾಹಲಕ್ಕೆ ಕಾರಣವಾಗಿತ್ತು. ಅದಿರಲಿ, ತಮಿಳುನಾಡು ಸರ್ಕಾರ ತಮ್ಮದೇ ರಾಜ್ಯಪಾಲರ ವಿರುದ್ಧ ಸುಪ್ರೀಂ ಕೋರ್ಟ್ ಹೋಗಿತ್ತು. ಏತಕ್ಕೆ ಅಂತಂದ್ರೆ, ತಮಿಳುನಾಡು ವಿಧಾನಮಂಡಲದಲ್ಲಿ ಪಾಸ್ ಆದ ಸುಮಾರು 10 ಮಸೂದೆಗಳು ಕುರಿತಂತೆ ರಾಜ್ಯಪಾಲರು ಏನೂ ತೀರ್ಮಾನ ತಗೊಳ್ತಾನೆ ಕಾಲಹರಣ ಮಾಡಿದ್ರು. ಅಷ್ಟೇ ಅಲ್ಲ, ಅನಗತ್ಯವಾಗಿ ಅವುಗಳನ್ನ ರಾಷ್ಟ್ರಪತಿಗಳ ಅಭಿಪ್ರಾಯಕ್ಕೆ ರವಾನಿಸಿಬಿಟ್ಟು ಮತ್ತಷ್ಟು ಕಾಲ ವಿಳಂಬ ಮಾಡ್ತಾ ಬಂದ್ರು. ಇದರಲ್ಲಿ ರಾಜಕೀಯ ಒಳಗುದ್ದೇಶವಿತ್ತು ಅನ್ನೋ ದೂರನ್ನ ಸುಪ್ರೀಂ ಕೋರ್ಟ್ನ ನ್ಯಾಯಪೀಠಕ್ಕೆ ಒಪ್ಪಿಸಿದಾಗ ಸುಪ್ರೀಂ ಕೋರ್ಟು ಇತ್ತೀಚೆಗೆ ಕೊಂಚ ಕಠೋರವಾದ ತೀರ್ಪನ್ನೇ ನೀಡಿತ್ತಷ್ಟೇ ಅಲ್ಲ, ತಮಿಳುನಾಡು ರಾಜ್ಯಪಾಲರ ವರ್ತನೆಯನ್ನು ಕೂಡ ಖಂಡಿಸಿತ್ತು. ರಾಜ್ಯಪಾಲರಾಗ್ಲಿ ರಾಷ್ಟ್ರಪತಿಗಳಾಗ್ಲಿ ಇವೆರಡೂ ಸಂವಿಧಾನಾತ್ಮಕ ಹುದ್ದೆಗಳು, ಸರ್ವೋಚ್ಚ ಹುದ್ದೆಗಳು. ರಾಜ್ಯ ಮಟ್ಟದಲ್ಲಾಗ್ಲಿ ರಾಷ್ಟ್ರ ಮಟ್ಟದಾಗ್ಲಿ ಸಂವಿಧಾನಾತ್ಮಕ ಹುದ್ದೆಗಳು ನಿಜ. ಆದರೆ ಅವ್ರಿಗೆ ಯಾವುದೇ ಥರದ ವಿವೇಚನಾಧಿಕಾರ ಇಲ್ಲ. ಒಮ್ಮೆ ವಿಧಾನಮಂಡಲ ಪಾಸ್ ಮಾಡಿದ ಮಸೂದೆ ಎರಡನೇ ಬಾರಿಗೆ ಮತ್ತೆ ಅವರ ವಿವೇಚನೆಗೆ ಒಪ್ಪಿಸಿದವಾಗ ಅದಕ್ಕೆ ತಮ್ಮ ಒಪ್ಪಿಗೆ ನೀಡದೆ ಗತ್ಯಂತರವೇ ಇಲ್ಲ. ಮತ್ತು ಅಕಸ್ಮಾತ್ತಾಗಿ ನೈಜ ಕಾರಣಗಳಿಂದಾಗಲೇ ಅದನ್ನು ತಡೆಹಿಡಬೇಕಾದಲ್ಲಿ ರಾಜ್ಯಪಾಲರಾಗಲಿ ರಾಷ್ಟ್ರಪತಿಗಳಾಗಲಿ 3 ತಿಂಗಳಿಗಿಂತ ಹೆಚ್ಚಿನ ಅವಧಿ ಕಾಲ ಯಾವುದೇ ಮಸೂದೆಯನ್ನ ಕಾದಿಟ್ಟುಕೊಳ್ಳುವಂತಿಲ್ಲ. ಈ ರೀತಿ ಏನಾದರೂ ವಿಳಂಬ ಮಾಡಿದ್ರೆ 3 ತಿಂಗಳಿಗೂ ಹೆಚ್ಚು ಕಾಲ ಅದನ್ನು ಹಾಗೆ ಇಟ್ಕೊಟ್ರೆ ಅವು ತಾನಾಗಿ ಸಿಂಧುತ್ವ ಪಡೆದುಕೊಳ್ಳುತ್ತವೆ ಅಂತಂದ್ಬಿಟ್ಟು ನ್ಯಾಯಾಂಗ ತೀರ್ಪು ಕೊಟ್ಟಿತ್ತು. ಅವ್ರ ಅಕಸ್ಮಾತ್ ಒಪ್ಪಿಗೆ ಕೊಡ್ಲಿ ಬಿಡ್ಲಿ, ಆ ದಿನಾಂಕದಿಂದ ರಾಜಭವನಕ್ಕೆ ರವಾನಿಸಿದ ದಿನಾಂಕದಿಂದ ಆ ಮಸೂದೆ ಕಾನೂನಾಗಿ ತನ್ನಷ್ಟಕ್ಕೆ ತಾನೇ ಅಸ್ತಿತ್ವಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ರು. ಇದರ ಪರಿಣಾಮವಾಗಿ ಸುಪ್ರೀಂ ಕೋರ್ಟ್ ತೀರ್ಪು ಹೊರಬಿದ್ದ ಮರುದಿನವೇ ತಮಿಳುನಾಡು ಸರ್ಕಾರ
ರಾಜ್ಯಪಾಲರ ಅನುಮೋದನೆಗಾಗಿ ಕಳಿಸಿದ್ದ ಮತ್ತು ಅಲ್ಲಿಂದ ರಾಷ್ಟ್ರಪತಿ ಭವನಕ್ಕೆ ರವಾನೆಯಾಗಿದ್ದ 10 ಮಸೂದೆಗಳನ್ನ ಕಾನೂನು ರೂಪದಲ್ಲಿ ತನ್ನ ಗೆಜೆಟ್ ನೋಟಿಫಿಕೇಶನ್ ನಲ್ಲಿ ಪ್ರಕಟಣೆ ಮಾಡೇ ಬಿಡ್ತು. ಇವತ್ತಿಂದ ಇವು ಅಸ್ತಿತ್ವಕ್ಕೆ ಬಂದಿವೆ ಅಂತಂದ್ಬಿಟ್ಟು. ಈ ಪ್ರಸಂಗ ಉಪರಾಷ್ಟ್ರಪತಿಯವರ ಚಿತ್ತವನ್ನ ಕೆರಳಿಸಿದೆ. ಅವರು ನಿನ್ನೆ ರಾಜ್ಯಸಭೆಯ ಸಚಿವಾಲಯದ ನೂತನ ಸಿಬ್ಬಂದಿ ಅಂದ್ರೆ ತರಬೇತುದಾರ ಸಿಬ್ಬಂದಿಯನ್ನು ಉದ್ದೇಶಿಸಿ ಮಾತನಾಡುವಾಗ, ಆ ತರಬೇತಿ ಶಿಬಿರದ ಸಮಾರೋಪ ಭಾಷಣ ಮಾಡುವಾಗ ರೊಚ್ಚಿಗೆದ್ದಿದ್ದಾರೆ. ನ್ಯಾಯಾಂಗ ತನ್ನ ಲಕ್ಷ್ಮಣ ರೇಖೆಯನ್ನು ದಾಟ್ತಾ ಇದೆ. ಸಂವಿಧಾನದ ಸರ್ವೋಚ್ಚ ಪ್ರತಿನಿಧಿಯಾದ, ಸರ್ವೋಚ್ಚ ಅಧಿಪತಿಯಾಗಿರುವ ರಾಷ್ಟ್ರಪತಿಯವರ ವಿವೇಚನಾಧಿಕಾರಕ್ಕೆ ಕಡಿವಾಣ ಹಾಕೋದಂದ್ರೆ ಇದೆಂತ ಪ್ರಜಾಪ್ರಭುತ್ವ? ಇದು ಸಾಧ್ಯ ಇಲ್ಲ, ಇದನ್ನು ಸಹಿಸಿಕೊಳ್ಳೋದು ಸಾಧ್ಯ ಇಲ್ಲ ಅಂತ ಉಪರಾಷ್ಟ್ರಪತಿ ಮತ್ತು ರಾಜ್ಯಸಭೆಯ ಸಭಾಪತಿಯಾಗಿರುವ ದೀಪಕ್ ಧನ್ಕರ್ ಬಹಿರಂಗವಾಗಿ ತಮ್ಮ ಆಕ್ರೋಶವನ್ನು ತೋಡ್ಕೊಂಡಿದ್ದಾರೆ. ರಾಷ್ಟ್ರಪತಿಗಳ ಸಾರ್ವಭೌಮತ್ವವನ್ನ ಅಂದ್ರೆ ಕಾರ್ಯಾಂಗದ ಸಾರ್ವಭೌಮತ್ವವನ್ನ, ಸಂಸದೀಯ ಪ್ರಜಾಪ್ರಭುತ್ವದ ಸಾರ್ವಭೌಮತ್ವವನ್ನ ಪ್ರಶ್ನಿಸುವ ಅಧಿಕಾರ ನ್ಯಾಯಾಧೀಶರುಗಳು ಇರೋದಾದ್ರೆ ಪ್ರಜಾಪ್ರಭುತ್ವ ಯಾಕಿರಬೇಕು? ನಿಜ, ಅವರಿಗೆ ಸಂವಿಧಾನದ ಅನುಬಂಧ 142 ಆರ್ಟಿಕಲ್ 142 ಅಡಿಯಲ್ಲಿ ಪರಮಾಧಿಕಾರ ಇದೆ. ಎಲ್ಲ ಬಗೆಯ ಪ್ರಕರಣಗಳಲ್ಲಿ ಸಂಪೂರ್ಣ ನ್ಯಾಯ ಒದಗಿಸುವ ಅಧಿಕಾರವಿದೆ. ಆದರೆ ಇದನ್ನ ಸಂವಿಧಾನದ ಸರ್ವೋಚ್ಚ ಪದವಿಯಲ್ಲಿರುವ ರಾಷ್ಟ್ರಪತಿಗಳ ಅಧಿಕಾರವನ್ನೇ ಪ್ರಶ್ನಿಸುವ ಅಧಿಕಾರ ಅವ್ರಿಗಿಲ್ಲ. ಜೊತೆಗೆ ಅವರೊಂದು ಹೋಲಿಕೆ ಮಾಡ್ತಾರೆ. ಇತ್ತೀಚೆಗೆ ದಿಲ್ಲಿ ಹೈಕೋರ್ಟ್ನ ನ್ಯಾಯಮೂರ್ತಿ ವರ್ಮಾ ಅವರ ಮನೆಯಲ್ಲಿ ಕೋಟಿಗಟ್ಟಲೆ ಮೌಲ್ಯದ ನೋಟುಗಳು, ಕರೆನ್ಸಿ ನೋಟುಗಳು ಪತ್ತೆಯಾದ ಪ್ರಸಂಗವನ್ನು ಉಲ್ಲೇಖಿಸ್ಬಿಟ್ಟು ಅವ್ರು ಹೇಳಿದ್ರು, ರಾಷ್ಟ್ರದ ಎಲ್ಲ ಕಾನೂನುಗಳು ಎಲ್ರಿಗೂ ಅನ್ವಯಿಸುತ್ತವೆ, ರಾಷ್ಟ್ರಪತಿಗೂ ಉಪರಾಷ್ಟ್ರಪತಿಗೂ ಅನ್ವಯಿಸುತ್ತವೆ, ರಾಜ್ಯಪಾಲರಿಗೂ ಅನ್ವಯಿಸುತ್ತವೆ. ಆದರೆ ನ್ಯಾಯಾಧೀಶರು ಮಾತ್ರ ತಮ್ಮಷ್ಟಕ್ಕೆ ತಾವೇ ಇಂತಹ ಕಾನೂನಿನಿಂದ ವಿನಾಯಿತಿ ಕೊಟ್ಕೊಂಡ್ಬಿಟ್ಟಿದ್ದಾರೆ. ಒಬ್ಬ ನ್ಯಾಯಮೂರ್ತಿಯ ಮನೆಯಲ್ಲಿ ಕೋಟಿಗಟ್ಟಲೆ ಮೌಲ್ಯದ ನೋಟಿನ ಕಂತೆಗಳು ಪತ್ತೆಯಾದಾಗ ಕಾರ್ಯಾಂಗ ತನ್ನಷ್ಟಕ್ಕೆ ತಾನೇ ಕೆಲಸ ಮಾಡ್ಲಿಕ್ಕೆ ಬಿಡ್ಬೇಕಾಗಿತ್ತು. ಪೊಲೀಸ್ ವ್ಯವಸ್ಥೆ ಮಧ್ಯೆ ಪ್ರವೇಶ ಮಾಡ್ಬೇಕಾಗಿತ್ತು. ಇಷ್ಟೊತ್ತಿಗಾಗಲೇ FIR ದಾಖಲಾಗಬೇಕಾಗಿತ್ತು. ಹಾಗೇನೂ ಮಾಡ್ಲೇ ಇಲ್ಲ. ತಮ್ಮ ವೃತ್ತಿ ಬಾಂಧವರಿಗೆ ತಾವೇ ರಕ್ಷಣೆ ಕೊಡುವ ಒಂದು ಕೆಟ್ಟ ಪರಂಪರೆಯನ್ನ ಪಾಲಿಸ್ತಾ ಬಂದ್ಬಿಟ್ಟಿದ್ದಾರೆ. 3 ನ್ಯಾಯಮೂರ್ತಿಗಳ ಒಂದು ಸಮಿತಿ, ಸುಪ್ರೀಂ ಕೋರ್ಟ್ ನೇಮಕ ಮಾಡಿರುವ ಸಮಿತಿ ಆಂತರಿಕ ತನಿಖೆಯನ್ನು ನಡೆಸ್ತಾ ಇದೆ ಅಂತೆ. ಬಟ್ ಅದೇನೋ ಎತ್ತಿನ ಬಂಡಿ ವೇಗದಲ್ಲಿ ಸಾಕ್ತಾ ಇದೆ. ಅಲ್ಲಿ ಯಾವುದೇ ತುರ್ತು ಧಾವಂತ ಇಲ್ವೇ ಇಲ್ಲ. ಇಂಥ ಒಂದು ಗಂಭೀರವಾದ ಕ್ರಿಮಿನಲ್ ಪ್ರಕರಣ ನಡೆದಿರುವಾಗ ಕೂಡ ನ್ಯಾಯಮೂರ್ತಿಗಳು ತಮ್ಮನ್ನು ತಾವು ರಕ್ಷಿಸ್ಕೊಳ್ಳೋದಾದ್ರೆ ಪ್ರಜಾಪ್ರಭುತ್ವ ಯಾಕಿರ್ಬೇಕು ಅಂತಂದ್ಬಿಟ್ಟು ದೀಪಕ್ ಧನ್ಕರ್ ಅವರು ಮಾಡಿರುವ ಈ ಪ್ರಚಂಡ ವಾಕ್ ಪ್ರಹಾರ ಕುರಿತಂತೆ ಇದೀಗ ಒಂದೊಂದೇ ಪ್ರತಿಕ್ರಿಯೆಗಳು ಹೊರಬರ್ತಾ ಇವೆ. ರಾಷ್ಟ್ರ ಮಟ್ಟದ ಪತ್ರಿಕೆಗಳ ಸಂಪಾದಕೀಯ ಬರಹದಲ್ಲೂ ಕೂಡ ಇದರ ಔಚಿತ್ಯವನ್ನು ಪ್ರಶ್ನೆ ಮಾಡಿದ್ದಾರೆ. ಉಪರಾಷ್ಟ್ರಪತಿ ಮತ್ತು ರಾಷ್ಟ್ರಪತಿ ಅಥವಾ ರಾಜ್ಯಪಾಲ್ ಹುದ್ದೆ ಅಂತ ಸಂವಿಧಾನಾತ್ಮಕ ಸ್ಥಾನದಲ್ಲಿರೋರು ಈ ರೀತಿ ಮಾತಾಡಬಾರದಾಗಿತ್ತು. ತಮ್ಮ ಪದವಿಯ ಗೌರವ ಘನತೆ ಎಲ್ಲೆ ಮೀರಿ ಈ ರೀತಿ ತಮ್ಮ ಅಭಿಪ್ರಾಯವನ್ನ ಪ್ರಕಟಿಸಬಾರ್ದಾಗಿತ್ತು ಅಂತ ಆಕ್ಷೇಪವನ್ನು ಎತ್ತಿದ್ದಾರೆ. ನಿಜ, ಇದೇ ಮೊದಲನೇ ಸಲವಲ್ಲ. ಹಿಂದೆ 1990ರ ದಶಕದಲ್ಲಿ ಅಂದ್ರೆ PV ನರಸಿಂಹರಾವ್ ನೇತೃತ್ವದ ಒಂದು ಸಮ್ಮಿಶ್ರ ಸರ್ಕಾರ ಅಲ್ಲಿತ್ತು. ಕಾಂಗ್ರೆಸ್ ನೇತೃತ್ವದ ಸಮ್ಮಿಶ್ರ ಸರ್ಕಾರವಿದ್ದಾಗ ಹಿರಿಯ ಕಮ್ಯುನಿಸ್ಟ್ ನಾಯಕ ಸೋಮನಾಥ್ ಚಟರ್ಜಿ ಅವರು ಲೋಕಸಭೆಯ ಸಭಾಧ್ಯಕ್ಷರಾಗಿದ್ರು. ಆಗ ವಿಶ್ವಾಸಮತ ಯಾಚನೆ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಜಾರ್ಖಂಡ್ನ JMM ಪಕ್ಷದ ಸಂಸದರುಗಳು 5 ಲಂಚ ಪಡೆದು ಸರ್ಕಾರದ ಪರ ಮತ ಚಲಾಯಿಸಿದ್ದಾರೆ ಅನ್ನೋ ಆರೋಪ ಬಂದಿತ್ತು. ಆರೋಪಕ್ಕೆ ಸಂಬಂಧಪಟ್ಟಂತೆ ಸಭಾಧ್ಯಕ್ಷರು ತನಿಖೆ ನಡೆಸಿ ಅವರೆಲ್ಲರನ್ನೂ ಸದಸ್ಯತ್ವದಿಂದ ಉಚ್ಚಾಟನೆ ಮಾಡಿದ್ರು. ಈ ಉಚ್ಚಾಟನೆ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದಾಗ ಸೋಮನಾಥ್ ಚಟರ್ಜಿ ಅವರು ಮಾಡಿದ ಲೋಕಸಭೆಯಲ್ಲೇ ಮಾಡಿದ ಗರ್ಜನೆ ಇವತ್ತಿಗೂ ಅನೇಕರ ನೆನಪಲ್ಲಿ ಜೀವಂತವಾಗಿ ಉಳಿದಿರಬಹುದು. ಲೋಕಸಭೆಯ ಸಂಸತ್ತಿನ ಸಾರ್ವಭೌಮತ್ವವನ್ನ ಧಿಕ್ಕರಿಸುವ ಅಧಿಕಾರ ಸುಪ್ರೀಂ ಕೋರ್ಟ್ಗೂ ಇಲ್ಲ. ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ತಮ್ಮ ಕಾರ್ಯವ್ಯಾಪ್ತಿಯನ್ನು ಮೀರಿ ಹಸ್ತಕ್ಷೇಪ ಮಾಡೋ ಹಾಗಿಲ್ಲ. ಸಂಸತ್ತಿನ ಸಾರ್ವಭೌಮತ್ವವನ್ನು ಧಿಕ್ಕರಿಸುವ ಅಧಿಕಾರ ಸುಪ್ರೀಂ ಕೋರ್ಟ್ಗಿಲ್ಲ ಅಂತಂದ್ಬಿಟ್ಟು ತಮ್ಮ ಅಪಾರ ಪಾಂಡಿತ್ಯಪೂರ್ಣ ವ್ಯಾಖ್ಯಾನದ ಜೊತೆಗೆ ಅವತ್ತು ಗರ್ಜಿಸಿದ್ರು ಸೋಮನಾಥ್ ಚಟರ್ಜಿ. ಆವತ್ತು ಈ ರೀತಿ ನ್ಯಾಯಾಂಗದ ಅತಿಕ್ರಮಣದ ವಿರುದ್ಧ ವಾಕ್ಪ್ರಹಾರ ನಡೆಸಿದ್ದು ಲೋಕಸಭಾ ಸ್ಪೀಕರ್ ಸೋಮನಾಥ್ ಚಟರ್ಜಿ. ಅದಾದ ನಂತರ ಸುಮಾರು 30 ವರ್ಷಗಳ ನಂತರ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ
ಅತಿಕ್ರಮಣವಾಗಿದೆ ಅನ್ನೋ ಆರೋಪ ಮಾಡಿರೋದು ರಾಜ್ಯಸಭೆಯ ಸಭಾಪತಿ ಮತ್ತು ಉಪರಾಷ್ಟ್ರಪತಿ ದೀಪಕ್ ಧನ್ಕರ್. ದೀಪಕ್ ಧನ್ಕರ್ ಅವರು ಮಾಡಿರುವ ಈ ವಾಕ್ಪ್ರಹಾರ ಕುರಿತಂತೆ ಮುಂಬರುವ ದಿನಗಳಲ್ಲಿ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗದ ನಡುವಿನ ಆ ಪ್ರತ್ಯೇಕತೆ ಗೆರೆ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಕಾನೂನು ಪಂಡಿತರು, ಸಂವಿಧಾನ ತಜ್ಞರು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಪ್ರಕಟಿಸ್ತಾರೆ. ಅದೇನೇ ಇರಲಿ, ಕೊಂಚ ಮಟ್ಟಿಗೆ ಅಗತ್ಯಕ್ಕಿಂತ ಹೆಚ್ಚಿನ ವಾಚಾಳಿ ಅನ್ಸ್ಕೊಂಡಿರೋ ಉಪರಾಷ್ಟ್ರಪತಿ ದೀಪಕ್ ಧನ್ಕರ್ ತಮ್ಮ ಈ ವಿವಾದಾಸ್ಪದ ಭಾಷಣದ ಬಗ್ಗೆ ಯಾವ ರೀತಿ ಸವಾಲುಗಳು ಎದುರಿಸ್ತಾರೆ ಕಾದು ನೋಡ್ಬೇಕಾಗಿದೆ. ಅದೇನೇ ಇರಲಿ, ಭಾರತದಲ್ಲಿ ಸಂಸದೀಯ ಪ್ರಜಾಪ್ರಭುತ್ವ ಜೀವಂತವಾಗಿದೆ, ಅಷ್ಟೇ ಅಲ್ಲ ನ್ಯಾಯಾಂಗೀಯ ಸ್ವಾತಂತ್ರ್ಯ ಕೂಡ ಜೀವಂತವಾಗಿದೆ ಅನ್ನೋದಕ್ಕೆ ಇತ್ತೀಚಿನ ಸುಪ್ರೀಂ ಕೋರ್ಟ್ನ ತೀರ್ಪುಗಳು ಮತ್ತು ಅದಕ್ಕೆ ಕಾರ್ಯಾಂಗ ಪ್ರತಿಕ್ರಿಯಿಸ್ತಿರೋ ರೀತಿ ಇವೆರಡೂ ಕೂಡ ಬಹಳ ಮುಖ್ಯ. ಇವೆರಡೂ ಕೂಡ ಅನಗತ್ಯ ಅಂತ ಹೇಳಿಕ್ಕಾಗಲ್ಲ, ಅಮೂಲ್ಯ ಅಂತ ಹೇಳ್ಬೇಕಾಗತ್ತೆ. ಯಾರು ಎಷ್ಟೇ ಟೀಕೆ ಟಿಪ್ಪಣಿ ಮಾಡಲಿ, ಕಳೆದ 11 ವರ್ಷಗಳ ಮೋದಿ ಯುಗದಲ್ಲಿ ನ್ಯಾಯಾಂಗವೂ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಾ ಇದೆ, ಕಾರ್ಯಾಂಗ ಸಂಸದೀಯ ಪ್ರಜಾಪ್ರಭುತ್ವ ಕೂಡ ಅಷ್ಟೇ ಜೀವಂತವಾಗಿದೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾರೆ. ನಮಸ್ಕಾರ.